ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೈಟ್ ಸಿಕ್ಕಿತ್ತು, ಕೆಲಸ ಮುಗಿಸ್ಕೊಂಡು ಮಲಗಿದೆ. ನಮ್ಮ ಹುಡುಗ ನಮ್ಮ ಟೋಟಲ್ ಬಾವಿಲಿ ನೀರು ತುಂಬಿದೆ, ಸ್ವಿಮ್ಮಿಂಗ್ ಮಾಡೋಣ ಬಾ ಅಂತ ಕರೆದ. ಹೋಗ್ತಾ ಇದ್ದೀನಿ. ಇವ್ರ ತೋಟಕ್ಕೆ ಹೋಗೋದು ನಾವು ಸ್ವಿಮ್ಮಿಂಗ್ ಮಾಡೋಕ್ಕೆ. ಹೆಸರು ದಿನೇಶ್ ಅಂತ. ಇವಾಗ ಹೋಯ್ತಾ ಇರೋದೆ ತೋಟದ ಹತ್ರ. ಇವಾಗ ನಮ್ಮ ಹುಡುಗನ ತೋಟದ ಹತ್ರ ಹೋಗಿ ಇನ್ನೊಂದು ಇಬ್ಬರು ಹುಡುಗರು ಬರ್ತಾರೆ. ಅವ್ರಿಗೆ ಸ್ವಿಮ್ಮಿಂಗ್ ಬರಲ್ಲ, ಟ್ಯೂಬ್ ಬೇಕು ಅವ್ರಿಗೆ. ಈಗ ತೋಟದ ಹತ್ರ ಹೋಗಿ ಟ್ಯೂಬ್ ಎತ್ಕೊ ಹೊರಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋಟಕ್ಕೆ ಹೋಗೋಣ. ಗೈಸ್, ಇದೆ ನೋಡಿ ನಮ್ಮ ಹುಡುಗರ ತೋಟ. ಬಂದ್ವಿ ಗಾಯ್ಸ್. ನೋಡಿ ಇವ್ರ ತೋಟ ಹತ್ರ ಬಂದಿದ್ದೀವಿ. ನವಿಲುಗಳಿದ್ದಾವೆ. ನಮ್ಮ ನೋಡಿದ ತಕ್ಷಣ ಹೋಗ್ಬಿಟ್ಟಿದೆ ಗಾಯ್ಸ್. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಇವ್ರು ದನನ ಇಲ್ಲೇ ಕಟ್ಟಾಕಿದ್ದಾರೆ ನಮ್ಮ ಹುಡುಗವರು. ವಾತಾರನೇ ನಿಂದರ್ಶನ ಆಗೋಯ್ತಲ್ಲಪ್ಪ. ಇನ್ ನನ್ ಬದುಕಾದಂಗೆ ಇವತ್ತೇನೋ ಗಾಚಾರ ವಾಕರ್ಸ್ಕತು. ದನ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಹುಡುಗ ಅಲ್ಲಿದ್ದಾನೆ. ಇದೇ ಗಾಯ್ಸ್ ಅವ್ರ ತೋಟ. ಗೈಸ್ ನೋಡಿ, ಟ್ಯೂಬ್ ಇದೆ, ರೆಡಿಯಾಗಿದೆ ಗೈಸ್. ಟ್ಯೂಬಲ್ಲೆಲ್ಲ ಏರ್ ಹೋಗ್ಬಿಟ್ಟಿದೆ. ಇದೆ ಗೇಟ್ ಬೇರೆ ಕ್ಲೋಸ್ ಮಾಡಬೇಕು. ಮತ್ತೆ ಸಿಕ್ತೀವಿ ಗೈಸ್. ಪೀಸ್ ಗೈಸ್. ನಮ್ಮ ಬಾಮದಲ್ಲಿ ಇದೆ ನೋಡಿ. ಇವನಿಂದನೇ ನಾವು ಉದ್ಧಾರ ಆಗೋಕ್ಕೆ ಕಾರಣ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಕಟ್ಟಡವನ್ನು ಕಟ್ಟಲು ಎಷ್ಟು ಸುಳ್ಳಿನ ಸರಮಾಲೆಗಳನ್ನು ಕಟ್ಟಿರಬೇಕು. ಹೌದಲ್ಲವೇ ಚಿತ್ರಗುಪ್ತರೇ? ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ಆ ಮಹಾ ವ್ಯಕ್ತಿಯ ಹೆಸರೇನು ತಿಳಿದುಕೊಂಡು ಬನ್ನಿ. ಆಮೇಲೆ ಪೇ ಮಾಡ್ತೀನಿ. ನಮ್ಮ ಹುಡುಗರ ಅಂಗಡಿ ಬಾಕ್ಲಾಕ್ಸಿ ಇಲ್ಲೋಯ್ತಿದ್ದೀವಿ ನೋಡಿ. ಇವನು ಕರ್ಕೊಂಡು ಹೋಗ್ತಾ ಇದ್ದೀವಿ. ರೇ, ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣಯಿಂದ ಬಾಸ್ ಒಂದ ಗುರು ಅಂತ ಹತ್ರ ಬಂದು ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿದ್ದೀವಿ. ಅದೇ ತೋಟ ಹೋಗ್ತಾ ಇದ್ದೀವಿ ನೋಡಿ. ಹುಡುಗಿ ಜೊತೆ ಮಾತಾಡ್ಕೊಂಡು ಬರ್ತಿದ್ದಾನೆ ನಮ್ಮ ಹುಡುಗ. ಗೈಸ್, ಇದೇ ಅವ್ರ ತೋಟ. ಇವಾಗ ಅಡಿಕೆ ಗಿಡಗಳೆಲ್ಲ ಹಾಕಿದ್ದಾರೆ, ಚಿಕ್ಕದಾಗಿದೆ. ಹಲಸಿನ ಮರ ಅಂತ ಹೇಳಂಗೆ. ಎಷ್ಟು ಹಲಸಿನ ಮರ ಇದೆ, ಇನ್ನ ಹಲಸಿನಕಾಯಿ ಬಿಟ್ಟಿಲ್ಲ. ಬಿಟ್ಟಿಲ್ಲ ಗಾಯ್ಸ್. ಬಿಟ್ಟಿದ್ಮೇಲೆ ಸಿಗುತ್ತೆ ಗಾಯ್ಸ್. ಗಾಯ್ಸ್, ಇವನ ಹೆಸರು ಪವನ್ ಕುಮಾರ್ ಅಂತ, ಇವನು ದಿನೇಶ್ ಅಂತ. ನೀರೇ ಇಲ್ಲ ಅಂದ್ರೆ ನೀರು ಬಂದ್ಬಿಡ್ತಲ್ಲ ಗಾಯ್ಸ್. ಇವರೇ ಪ್ರೊಡ್ಯೂಸರ್ ಮುಂದಿನ ಇರೋ ಮೂವಿಗೆಲ್ಲ. ಪವನ್ ಅವ್ರು ಏನು ಸಮಾಚಾರ? ಅಪ್ಲೋಡ್ ಆಗಿರುತ್ತೆ ಸರ್. ನಿಮ್ಮದು ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಗಾಯ್ಸ್, ಟ್ಯೂಬಲ್ಲೆಲ್ಲ ಏರ್ ಔಟ್ ಆಗಿದೆ. ಏನೇನು ಟ್ರೈ ಮಾಡ್ತಾ ಇದ್ದಾರೆ. ಇವನೇ ಮಾಡ್ದವನ ಕೆಲಸ. ಹಾಂ, ಬೀಳು ಮಗ, ಹೆಂಗೆ ಬೀಳ್ತೀಯ ನೋಡ್ತೀನಿ ಒಂದ್ಸಲ. ಬೀಳೋ, ಫೇಮಸ್ ಮಾಡ್ತೀನಿ. ಅವನಿಗೆ ಗಾಯ್ಸ್ ಏನಕ್ಕೂ ಪ್ರಯೋಜನ ಇಲ್ಲ. ಹಾಂ, ಜೀವದ ಮೇಲೆ ಭಾರಿ ಆಸೆ ಇದೆ ನೋಡಿ ಗಾಯ್ಸ್. ಗಾಯ್ಸ್, ಅಲ್ಲೊಬ್ಬ ಲವರ್ ಬಾಯ್. ಇವನು ಇವಾಗ ಸ್ವಿಮ್ಮಿಂಗ್ ಕಲಿತಿದ್ದಾನೆ. ಇವನು ಕಲ್ತಿದ್ದಾನೆ. ಇವನೊಬ್ಬ ಗಾಯ್ಸ್ ಈಜಾಡ್ತಾನೆ, ಆದರೆ ಫುಲ್ ಭಯ ಇವನಿಗೆ. ಏನು ಮಾಡೋದು? ನಾನು ಹೋಗಿ ಸಿಗ್ತೀನಿ ಮತ್ತೆ. ಆಗ್ತಾನೆ ಗೈಸ್. ಬಂದರು, ಸ್ನಾನ ಮಾಡ್ಕೊಳ್ಳಿ ಗೈಸ್. ಇವ್ರು ಬೀಳಕ್ಕೆ ರೆಡಿ ಆಗ್ತಿದ್ದಾರೆ. ನಮ್ಮ ಅಣ್ಣನ ಹೆಸರು ದಾಸ್ತ. ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ. ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕಾ ಮಶಾನ ಬೇಕಾ ಡಿಸೈಡ್ ಮಾಡಲ್ಲ.
ಗೈಸ್ ಎಲ್ಲರೂ ಬಿದ್ದಿದ್ದಾರೆ, ನಾನು ಒಬ್ಬನೇ ಬಾಕಿ. ಇವಾಗ ಹೋಗಿ ನಾನು ಬೀಳ್ತಾ ಇರೋದೆ. ಗೈಸ್ ನಮ್ಮ ಹುಡುಗನಿಗೆ ಈಜು ಗೊತ್ತಿಲ್ಲ, ಈಜು ಕಲಿಸ್ತವ್ರೆ. ಗಾಯ್ಸ್ ಗೊತ್ತಿಲ್ಲ, ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಗೈಸ್ ಪಿಚ್ ಟೈ ಮ್ಯಾನ್. ಹಿಂದೆ ಯಾರೋ ಅದು ಗೈಸ್ ಬರ್ತಾಳೆ, ಪಾರ್ಟಿ ಕೇಳ್ತಾ ಇದ್ದಾರೆ ಆಗಲೇ. ಇನ್ನ ಬರ್ತಾಳೆ ಬಂದಿಲ್ಲ. ಬ್ರೋ ಡ್ಯೂಟಿಗೆ ಹೋಗ್ತೀರಾ ಬ್ರೋ? ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗ್ಬೇಕು. ಶೂ ಎಲ್ಲ ತಗೊಂಡು ನಾನು ಬರ್ಬೇಕಾದ್ರೇನೆ, ಶೂ ಬ್ಯಾಗು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮೀಟರ್ ಬೇಕು, ಮೀಟರ್ ತಗೊಳ್ ಕೊಡ ಇಲ್ಲಿ. ಓಯ್ ಗಾಯ್ಸ್ ಎಲ್ಲ ಮುಗಿದಿದೆ, ಫ್ರೆಶಪ್ ಆಗ್ತಾ ಇದೀವಿ. ಸ್ವಿಮ್ಮಿಂಗ್ ಎಲ್ಲ ಆಯ್ತು. ಗಾಡಿ ನಿಲ್ಲಿಸಿದ್ದು, ಗಾಡಿ ಎತ್ಕೊಂಡು ಹೋಗ್ಬೇಕು. ಈಗ ಈಗ ಮನೇಲಿ ಹೇಳ್ತವ್ರಲ್ಲ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಿಂಗೆಲ್ಲ ಆಯ್ತು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಊಟ ಮಾಡಕ್ ಹೋಗ್ತಾ ಇದೀವಿ ಹೋಟ್ಲಿಗೆ. ಅಲ್ಲಿ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತಾ ಮತ್ತೆ ಸಿಗ್ತೀವಿ ಗಾಯ್ಸ್. ಪೀಸ್. ಆಯ್ತು, ಗಾಡಿ ಎತ್ಕೊಂಡು ಹೊಡ್ತಾ ಇರೋದೆ. ಹೋಟೆಲ್ ಇದೆ, ಹೋಟೆಲ್ ನಿಶಾಂತ್.